ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಈ ಗಣರಾಜ್ಯೋತ್ಸವದಲ್ಲಿ ನಮ್ಮ ಕರ್ನಾಟಕದ ಟ್ಯಾಬ್ಲೋ ಬಹಳ ಅದ್ಭುತವಾಗಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇತ್ತು. ಆದರೆ ಈ ಬಾರಿ ರಾಜ್ಯದ ಯಾವುದೇ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆ 4 ಸ್ತಬ್ಧ ಚಿತ್ರಗಳನ್ನು ಕಳಿಸಿಕೊಟ್ಟಿತ್ತು, ಬೇರೆ ಬೇರೆ ಮಾದರಿಯದ್ದು. ಆದರೆ ಒಂದಕ್ಕೂ ಕೂಡ ಅನುಮತಿ ದೊರೆತಿಲ್ಲ ಅನ್ನೋಂತೂ ಬಹಳ ಬೇಸರದ ವಿಚಾರ. ಕಳೆದ ಬಾರಿ ಕೂಡ ಇಂಥದ್ದೇ ಗಲಾಟೆ ಆಗಿತ್ತು. ನೋಡಿ, ಸಾಲು ಮರದ ತಿಮ್ಮಕ್ಕಂದಿತ್ತು ಕಳೆದ ಬಾರಿ. ನೋಡಿ, ಈ ಕಳೆದ ಬಾರಿ ಈ ಟ್ಯಾಬ್ಲೋ ಕೊಟ್ಟಿದ್ವಿ ನಾವು. ಅದು ಫಸ್ಟ್ ಆಗಿರಲಿಲ್ಲ, ಕೊನೆಗೆ ಲಾಸ್ಟ್ ಮಿನಿಟಲ್ಲಿ ಸೇರ್ಪಡೆ ಆಯಿತು. ಈ ಥರ ನಮ್ಮದೊಂದು ಟ್ಯಾಬ್ಲೋ ಬೇಕಿತ್ತಲ್ವಾ? ಚಾನ್ಸ್ ಸಿಕ್ಕಿಲ್ಲ. ಕೊನೆ ಗಳಿಗೆಯಲ್ಲಿ ಏನಾದರೂ ಆಗತ್ತಾ ನೋಡೋಣ. ಯಾವುದೆಲ್ಲ ಇತ್ತು ಕರ್ನಾಟಕ ಟ್ಯಾಬ್ಲೋ? ನೋಡಿ, ಇದು ಕಳೆದ ಬಾರಿ ಇತ್ತು. ಬ್ರ್ಯಾಂಡ್ ಬೆಂಗಳೂರು ಟ್ಯಾಬ್ಲೋ ಇತ್ತು, ರಿಜೆಕ್ಟ್ ಆಗಿದೆ. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಟ್ಯಾಬ್ಲೋ ಇತ್ತು, ಅದು ಕೂಡ ರಿಜೆಕ್ಟ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ ಟ್ಯಾಬ್ಲೋ, ಅಂದರೆ ಈಗ ಹೊಸದಾಗಿ ಮಾಡಿದ್ದಾರಲ್ಲ ಟರ್ಮಿನಲ್ 2, ಅದು ಇತ್ತು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನು ಬೆಂಗಳೂರು ಅಣ್ಣಮ್ಮ ದೇವಿ, ಬೆಂಗಳೂರಿನ ತಾಯಿ ಅಣ್ಣಮ್ಮ ದೇವಿ ದೇವಸ್ಥಾನದ ಥೀಮ್ ಮಾಡಿಕೊಂಡು ಒಂದು ಟ್ಯಾಬ್ಲೋ ಕಳಿಸಲಾಗಿತ್ತು. ಎಲ್ಲ 4 ಪರಿಕಲ್ಪನೆಗಳನ್ನು ತಿರಸ್ಕರಿಸಿದೆ ವಾರ್ತಾ ಇಲಾಖೆ. ಭಾಳ ಬೇಸರ ಸಂಗತಿ. ಕೇಂದ್ರದಿಂದ ನಮಗೆ ತೊಂದರೆ ಆಗಿದೆ ಅಂತೇಳಿ ಇರುವಂಥದ್ದೇ. ಅವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ, ಇಲ್ಲ ಬೇರೆ ರಾಜ್ಯಗಳದ್ದು ಬೇಕು, ಅದು ಇದ್ದೇ ಇರ್ತದೆ. ನಮಗೇನಿರ್ತದೆ ನೋಡ್ರಿ, ಈಗ ನಾವೇನು ಹೇಳ್ತೀವಿ, ಕಾಶ್ಮೀರ ಭಾರತ ಅವಿಭಾಜ್ಯಾಂಗ, ಹೌದಲ್ವೋ? ಅದರಲ್ಲಿ 2 ಮಾತಿಲ್ಲ. ಆದರೆ ನಾಳೆ ಕಾಶ್ಮೀರ ಮತ್ತು ಭಾರತ IPL ಆಡಿದರೆ ನಾವು ಕರ್ನಾಟಕಕ್ಕೆ ತಾನೇ ಸಪೋರ್ಟ್ ಮಾಡಬೇಕು. ಹಂಗೆ ಕರ್ನಾಟಕ ಸತತ 14 ವರ್ಷಗಳಿಂದ ಟ್ಯಾಬ್ಲೋ ಕಳಿಸ್ತಾ ಇದೆ. ಸತತ 14 ವರ್ಷಗಳಿಂದ ಟ್ಯಾಬ್ಲೋ ಕಳಿಸಿದ ಏಕೈಕ ರಾಜ್ಯ ನಮ್ಮದು. ನಾವು ಕಳಿಸ್ತೀವಿ, ಭಾಳ ಇಂಟ್ರೆಸ್ಟ್ ಇದೆ. 23ರ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಟ್ಯಾಬ್ಲೋ ಇದೆ. ನಾರಿ ಶಕ್ತಿ ಟ್ಯಾಬ್ಲೋ ಕಳೆದ ಬಾರಿ ನಾರಿ ಶಕ್ತಿ ಟ್ಯಾಬ್ಲೋವನ್ನು ನಾವು ಕಳೆದ ಬಾರಿ ಕಳಿಸಿದ್ವಿ. ಅದಾದ ಬೇರೆ ಬೇರೆ ಟ್ಯಾಬ್ಲೋಗಳು ಪ್ರತಿ ಸಲ ಕೂಡ ಹೋಗಿದೆ, ಈ ಬಾರಿ ಆಗಿಲ್ಲ. ಹಾಗಾಗಿ ಸ್ವಲ್ಪ ಬೇಸರ ಇದೆ. ನೋಡೋಣ ನಮ್ಮೆಲ್ಲ ನಾಯಕರು ಏನು ಮಾಡ್ತಾರೆ.